ತುಂಬಾ ವರ್ಷಗಳ ನಂತರ ನಾನು ತುಮಕೂರಿನಲ್ಲಿ ಇರುವ ನನ್ನ ಅಣ್ಣನ ಮನೆಗೆ ಹೋದೆ. ಯಾಕೆ ಅಂದ್ರೆ ಅಮ್ಮ ಹೋದ ಮೇಲೆ ನಾನು ನನ್ನ ಅಣ್ಣನ ಮನೆಗೆ ಹೋಗೇ ಇರಲಿಲ್ಲ. ನಮ್ಮ ಅಪ್ಪ ನನಗೆ ಕರೆ ಮಾಡಿ ನೀನು ಬರಲೇಬೇಕು ಅಂದರು. ಯಾಕೆ ಅಂತ ಕೇಳಿದಕ್ಕೆ ಅವರು ಕಾರಣ ಏನು ಎಂದು ಹೇಳಲಿಲ್ಲ. ಆದರೆ ಅಲ್ಲಿ ಹೋದ ಮೇಲೆ ನನಗೆ ದೊಡ್ಡ ಆಘಾತ ಆಯಿತು. ಯಾಕೆ ಅಂದ್ರೆ ನನ್ನ ಅಣ್ಣ ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದ. ಅಣ್ಣ ಹೋದ ಮೇಲೆ ಅತ್ತಿಗೆ ಹಾಗೂ ಅಪ್ಪನನ್ನು ನೋಡಿಕೊಳ್ಳುವುದಕ್ಕಾಗಿ ನಾನು ಇಲ್ಲಿಯೇ ಇರಬೇಕಾಯಿತು. ನಮ್ಮ ಅತ್ತಿಗೆ ತುಂಬಾ ಒಳ್ಳೆಯವರು. ಅಣ್ಣ ಹೋದ ಮೇಲೆ ಸ್ವಲ್ಪ ದಿವಸ ರೂಮಿನಿಂದ ಆಚೆ ಬರಲಿಲ್ಲ. ಯಾಕೆ ಅಂದ್ರೆ ಅವರು ನಮ್ಮ ಅಣ್ಣನನ್ನ ತುಂಬಾ ಪ್ರೀತಿಸುತ್ತಾ ಇದ್ದರು ಅಂತ ನನ್ನ ಅಪ್ಪ ನನಗೆ ಹೇಳಿದರು. ಅಣ್ಣ ಹೋದ ಅಪ್ಪ ನನಗೆ ಫ್ಯಾಕ್ಟರಿ ಜವಾಬ್ದಾರಿ ಕೊಟ್ಟರು. ನಾನು ನನ್ನ ಕೆಲಸಗಳನ್ನು ಬಿಟ್ಟು ಇಲ್ಲೇ ಇರಬೇಕಾಯಿತು. ಸ್ವಲ್ಪ ದಿವಸ ಫ್ಯಾಕ್ಟರಿ ಕೆಲಸಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ. ಅತ್ತಿಗೆ ಅವರ ಅಮ್ಮನ ಮನೆಗೆ ಹೋಗಿದ್ದರು. 2 ತಿಂಗಳ ನಂತರ ಅತ್ತಿಗೆ ಮನೆಗೆ ವಾಪಸ್ ಬಂದರು. ಅಪ್ಪ ಎಲ್ಲೂ ಹೋಗುತ್ತಿರಲಿಲ್ಲ, ಮನೆಯಲ್ಲೇ ಇರುತ್ತಿದ್ದರು. ಫ್ಯಾಕ್ಟರಿ ಅಲ್ಲಿ ಎಲ್ಲ ಚೆನ್ನಾಗೆ, ಆದ್ರೆ ಒಬ್ಬ ಬರೋ ತನಕ ಯಾರೋ ಒಬ್ಬ ದೊಡ್ಡ ರೌಡಿ ನಮ್ಮ ಫ್ಯಾಕ್ಟರಿಗೆ ಬಂದು ನಿಮ್ಮ ಅಣ್ಣ ನನ್ನ ಬಳಿ 5 ಕೋಟಿ ಸಾಲ ಮಾಡಿದ್ದ, ಅದನ್ನು ನೀನೇ ಕೊಡಬೇಕು ಅಂದನು. ನಾನು ದಿನನಿತ್ಯ 5 ಕೋಟಿ ಹೇಗೆ ಕೊಡೋದು, ಎಲ್ಲಿಂದ ಕೊಡೋದು ಅಂತ ಯೋಚನೆ ಮಾಡಿ ತಲೆ ಕೆಟ್ಟು ಹೋಗಿತ್ತು. ಅಣ್ಣ ರೌಡಿಗಳ ಬಳಿ ಬಡ್ಡಿ ಕಟ್ಟಲು ಹೋದಾಗ ಅಣ್ಣನ ಎದೆಗೆ ಆ ರೌಡಿ ಕಬ್ಬಿಣದಿಂದ ಹೊಡೆಯುತ್ತಿದ್ದ. ಅದನ್ನು ನಾನು ನೋಡುತ್ತಿದ್ದೆ. ಅಣ್ಣ ನನ್ನ ಬಳಿ ಚಾಕು ಹಿಡಿದುಕೊಂಡು ಓಡಿ ಬರುತ್ತಿದ್ದ. ಅಷ್ಟರಲ್ಲಿ ಅಪ್ಪ ಬಂದು ರವಿ ಅಂದ್ರು. ಆಗ ತಿಳಿಯಿತು ಇಷ್ಟೊತ್ತು ನಾನು ಕಂಡಿದ್ದು ಕನಸು ಎಂದು. ಅಪ್ಪ ನನಗೆ ಕೇಳಿದರು, ಯಾಕಪ್ಪ ಇಷ್ಟೊಂದು ಭಯ ಪಡ್ಕೊಂಡಿದೀಯ, ಏನಾಯಿತು ನಿಂಗೆ ಅಂದ್ರು. ಅಪ್ಪ ಅದು ಫ್ಯಾಕ್ಟರಿಲಿ ಅಣ್ಣ ಯಾರೋ ಒಬ್ಬ ರೌಡಿ ಬಳಿ ಸಾಲ ತೆಗೆದುಕೊಂಡಿದ್ದನಂತೆ. ಆತ ಈಗ ನನ್ನ ಬಳಿ ಬಂದು ದುಡ್ಡು ಕೊಡು ಅನ್ನುತ್ತಿದ್ದಾನೆ. ನನ್ನ ಬಳಿ ಈಗ ಅಷ್ಟು ದೊಡ್ಡ ಅಮೌಂಟ್ ಇಲ್ಲ ಅಪ್ಪ ಅಂದೆ. ಅದಕ್ಕೆ ಅಪ್ಪ ರವಿ ನಮ್ಮ ಊರಿನ ಆಸ್ತಿಯನ್ನು ಮಾರಿ ಅವನ ಸಾಲ ತೀರಿಸೋಣ ಅಂದರು. ಹಾಗೆ ಊರಿನಲ್ಲಿ ಇದ್ದ ಎಲ್ಲ ಆಸ್ತಿಯನ್ನು ಮಾರಿ ಅವನ ಸಾಲವನ್ನು ತೀರಿಸಿದೆವು. ಈಗ ಎಲ್ಲ ಆರಾಮಾಗಿ ನಡೀತಾ ಇತ್ತು. ಒಂದು ದಿನ ಅತ್ತಿಗೆ ನನ್ನ ಬಳಿ ಬಂದು ಕೇಳಿದರು, ರವಿ ನಾನು ಕೂಡ ನಿನ್ನ ಜೊತೆ ಫ್ಯಾಕ್ಟರಿಗೆ ಬರ್ತೀನಿ, ನನಗೂ ಮನೇಲಿ ಕೂತಿ ಬೇಸರ ಆಗುತ್ತಿದೆ ಅಂದರು. ಸರಿ ಆಯಿತು ಅತ್ತಿಗೆ, ನಾಳೆಯಿಂದ ನೀವು ಫ್ಯಾಕ್ಟರಿಗೆ ಬನ್ನಿ, ನಿಮಗೂ ಸ್ವಲ್ಪ ಬೇಸರ ದೂರ ಆಗುತ್ತೆ ಅಂದೆ. ಅದೇ ರೀತಿ ನಾಳೆಯಿಂದ ಅತ್ತಿಗೆ ಕೂಡ ಫ್ಯಾಕ್ಟರಿಗೆ ಬಂದರು. ಅವರು ಬಂದ 1 ವಾರಕ್ಕೆ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಜೊತೆ ತುಂಬಾ ಕ್ಲೋಸ್ ಆದ್ರು. ಅವರಿಬ್ಬರು ಎಷ್ಟು ಕ್ಲೋಸ್ ಆದ್ರು ಅಂದ್ರೆ ನಮ್ಮ ಅತ್ತಿಗೆ ಫ್ಯಾಕ್ಟರಿ ಮ್ಯಾನೇಜರ್ ಸಂಬಳ ಕೂಡ ನನ್ನ ಕೈಯಿಂದ ಜಾಸ್ತಿ ಮಾಡಿಸಿದರು. ನಾನು ಫ್ಯಾಕ್ಟರಿ ಕೆಲಸ ಮುಗಿಸಿ ಮನೆ ಹೋದೆ. ಆ ರಾತ್ರಿ ನನಗೆ ಸರಿಯಾಗಿ ನಿದ್ದೆ ಬರುತ್ತಿರಲಿಲ್ಲ. ಅಣ್ಣನ ರೂಮಿನಿಂದ ಜೋರಾಗಿ ಶಬ್ದ ಬರುತ್ತಿತ್ತು. ನಾನು ಏನಿರಬಹುದು ಎಂದು ರೂಮಿನ ಬಳಿ ಹೋಗಿ ನೋಡಿದೆ. ಆಗ ಅತ್ತಿಗೆ ಮತ್ತೆ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಏಕಾಂತದಲ್ಲಿ ಇದ್ದರು. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಅತ್ತಿಗೆ ನಾನು ನೋಡುತ್ತಿರುವುದನ್ನು ನೋಡಿ ಅವರಿಬ್ಬರು ನನ್ನನ್ನು ಮುಗಿಸಲು ಬರುತ್ತಿದ್ದರು. ಅಷ್ಟರಲ್ಲಿ ನಮ್ಮ ಫ್ಯಾಕ್ಟರಿ ಸೂಪರ್ವೈಸರ್ ಸಾರ್ ಅಂದರು. ಏನಾಯಿತು ಅಂದರು. ಆಗ ನನಗೆ ಅರ್ಥ ಆಯಿತು ಇದು ಕನಸು ಅಂತ. ಸೂಪರ್ವೈಸರ್ ಸಾರ್ ಏನಾಯಿತು ನಿಮಗೆ ಅಂದ್ರು. ಏನೂ ಇಲ್ಲ, ಸ್ವಲ್ಪ ತಲೆನೋವು ಅಂದೆ. ಅದಕ್ಕೆ ಅವರು ಹೇಳಿದರು, ನಿಮ್ಮ ಅಣ್ಣ ಕೂಡ ಹೀಗೆ ತಲೆನೋವು ಅಂತ ಯಾವಾಗಲೂ 1 ಮಾತ್ರೆ ತಗೋತಿದ್ರು ಸಾರ್ ಅಂದ್ರು. ನಾನು ಅದಕ್ಕೆ ಹೌದಾ, ಯಾವ ಮಾತ್ರೆ ತಗೋತಿದ್ರು ಅಂತ ಗೊತ್ತಾ ಅಂದೆ. ಅದಕ್ಕೆ ಅವರು ಇಲ್ಲ ಸಾರ್ ಅದು ನನಗೆ ಗೊತ್ತಿಲ್ಲ, ಆದ್ರೆ ಆ ಮಾತ್ರೆ ಅವರ ಹೆಂಡತಿ ಕೊಡುತ್ತಿದ್ರು ಅಂತ ಒಂದ್ಸಲಿ ಹೇಳಿದ ನೆನಪು ಸಾರ್ ಅಂದ್ರು. ಸರಿ ಅಂತ ನಾನು ಮನೆಗೆ ಹೋದೆ. ಮನೆಯಲ್ಲಿ ಅತ್ತಿಗೆ ರವಿ ಊಟ ಮಾಡು ಬಾ ಅಂದ್ರು. ನಾನು ಇಲ್ಲ ಅತ್ತಿಗೆ ಬೇಡ, ನನಗೆ ಯಾಕೋ ಸ್ವಲ್ಪ ತಲೆನೋವು, ಮಲ್ಕೋತೀನಿ ಅಂದೆ. ಅದಕ್ಕೆ ಅವರು ತಲೆನೋವು ಇರು ಸ್ವಲ್ಪ ಬಂದೆ ಅಂದ್ರು. ನಂತರ 1 ಮಾತ್ರೆ ತಂದುಕೊಟ್ಟು ಇದನ್ನು ತಗೋ ಕಮ್ಮಿ ಆಗುತ್ತೆ ಅಂದ್ರು. ನಾನು ಕೇಳಿದೆ, ಅಣ್ಣನಿಗೂ ತಲೆನೋವು ಬಂದಾಗ ಇದೇ ಮಾತ್ರೆ ಕೊಡ್ತಾ ಇದ್ರ ಅತ್ತಿಗೆ ಅಂದೆ. ಇಲ್ಲ ರವಿ, ಆ ಮಾತ್ರೆ ಖಾಲಿಯಾಗಿದೆ ಅಂದ್ರು. ಆ ಮಾತ್ರೆ ಕವರ್ ಇದ್ರೆ ಕೊಡಿ ಅತ್ತಿಗೆ ಅಂದೆ. ಇಲ್ಲ ಅದು ನನ್ನ ಬಳಿ ಇಲ್ಲ, ಆ ಮಾತ್ರೆ ಮಾವ ನನಗೆ ಕೊಡ್ತಾ ಇದ್ರು ಅಂದ್ರು. ನಾನು ಅದಕ್ಕೆ ಏನು ಅಪ್ಪ ಕೊಡುತ್ತಾ ಇದ್ರೆ ಅಂದೆ. ಹೂ ಅಂದರು.
ಸರಿ ಅತ್ತಿಗೆ ಆಯಿತು ಅಂತ ನಾನು ರೂಮಿಗೆ ಹೋಗಿ ಮಲಗಿಕೊಂಡೆ. ಯಾರೋ ಜೋರಾಗಿ ನಗುತ್ತಿದ್ದ ಶಬ್ದ ನನಗೆ ಕೇಳುತ್ತಿತ್ತು. ನಾನು ಎದ್ದು ಮನೆ ಹಾಲಿನಲ್ಲಿ ಬಂದು ನೋಡಿದೆ. ಯಾರೂ ಕೂಡ ಇರಲಿಲ್ಲ. ಅತ್ತಿಗೆ ರೂಮಿನ ಬಳಿ ನೋಡಿದೆ. ಅಲ್ಲಿ ಅಪ್ಪ ಮತ್ತೆ ಅತ್ತಿಗೆ ಇಬ್ಬರು ಮಾತನಾಡುತ್ತಾ ಇದ್ದರು. ನಾವಿಬ್ಬರು ಚೆನ್ನಾಗಿರಬೇಕು ಅಂತ ನಿಮ್ಮ ಮೊದಲನೇ ಮಗನೇ ಕತೆ ಮುಗಿಸಿದ್ದು ಆಯಿತು. ಆದ್ರೆ ನಿಮ್ಮ ಚಿಕ್ಕ ಮಗನನ್ನು ಯಾಕೆ ಅಲ್ಲಿಂದ ಇಲ್ಲಿಗೆ ಕರೆಸಿದರಿ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಅತ್ತಿಗೆ ಅಪ್ಪನಿಗೆ ಹೇಳುತ್ತಿದ್ದರು. ಅದಕ್ಕೆ ಅಪ್ಪ ಹೇಳಿದರು, ಅವನು ಎಲ್ಲೇ ಇದ್ರೂ ಮತ್ತೆ ಇಲ್ಲಿಗೆ ಬಂದೇ ಬರುತ್ತಾನೆ, ಅದಕ್ಕೆ ಅವನ್ನು ಆದಷ್ಟು ಬೇಗ ಮುಗಿಸೋಣ ಅಂತ ಇಲ್ಲಿಗೆ ಕರೆಸಿದ್ದು ಅಂದರು. ಅಷ್ಟರಲ್ಲಿ ಯಾರೋ ರೂಮ್ ಬಾಗಿಲು ಬಡಿದರು. ಆಗ ಗೊತ್ತಾಯಿತು ಇದೆಲ್ಲ ಕನಸು ಅಂತ. ಬಾಗಿಲು ತೆಗೆದೆ. ಅತ್ತಿಗೆ ಏನು ಇವತ್ತು ಇಷ್ಟೊತ್ತು ನಿದ್ದೆ ಮಾಡುತ್ತಿದೆಯಾ, ಫ್ಯಾಕ್ಟರಿಗೆ ಬರಲ್ವಾ ಅಂದರು. ನಾನು ಬರ್ತೀನಿ ನೀವು ಹೋಗಿ ಅಂದೆ. ಹಾ ರವಿ, ಇದು ಮಾತ್ರೆ ಕವರ್ ಕೇಳಿದಲ್ಲ, ತಗೋ ಸಿಗ್ತು ಅಂತ ನನಗೆ ಕೊಟ್ಟರು. ನಾನು ಸರಿ ಅತ್ತಿಗೆ ನೀವು ಫ್ಯಾಕ್ಟರಿಗೆ ಹೋಗಿರಿ, ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ಮುಗಿಸಿಕೊಂಡು ಬರ್ತೀನಿ ಅಂದೆ. ಸರಿ ಎಂದು ಅವರು ಹೋದರು. ನಾನು ನನಗೆ ಗೊತ್ತಿರುವ ಡಾಕ್ಟರ್ನ ಬಳಿ ಹೋಗಿ ಈ ಮಾತ್ರೆ ಕವರ್ ಅನ್ನು ತೋರಿಸಿದೆ. ಅವರು ಅದನ್ನು ನೋಡಿ, ಈ ಮಾತ್ರೆ ಯಾರು ಕೊಟ್ಟರು ನಿಮಗೆ, ಇದು ತುಂಬಾ ಡೇಂಜರಸ್ ಮಾತ್ರೆ, ಇದನ್ನ ದಿನ ತಗೊಂಡ್ರೆ ಆದಷ್ಟು ಬೇಗ ಆ ಮನುಷ್ಯ ಸಾಯುತ್ತಾನೆ ಎಂದರು. ನನಗೆ ಈಗ ಅರ್ಥ ಆಯಿತು, ಅಣ್ಣಂದು ನ್ಯಾಚುರಲ್ ಡೆತ್ ಅಲ್ಲ, ಯಾರೋ ಬೇಕು ಅಂತನೇ ಕೊಲೆ ಮಾಡಿದ್ದಾರೆ ಅಂತ. ನಾನು ಸೀದಾ ಮನೆಗೆ ಹೋಗಿ ಅಪ್ಪನ ಹತ್ರ ಕೇಳಿದೆ, ಅಪ್ಪ ಈ ಮಾತ್ರೆ ನಿನಗೆ ಯಾರು ಕೊಟ್ಟಿದ್ದು ಅಂದೆ. ಅದಕ್ಕೆ ಅವರು ಮೆಡಿಕಲ್ ಶಾಪ್ ಅಲ್ಲಿ ಕೊಟ್ರು, ಇನ್ನೆಲ್ಲಿ ಕೊಡ್ತಾರೋ ಅಂದ್ರು. ಅಪ್ಪ ಕರೆಕ್ಟ್ ಆಗಿ ಹೇಳಿ, ಈ ಮಾತ್ರೆ ನಿನಗೆ ಯಾರು ತಂದು ಕೊಡುತ್ತಿದ್ರು ಅಂದೆ. ಮನೆ ಕೆಲಸ ಮಾಡೋ ಮಲ್ಲಿ ಕೊಡುತ್ತಿದ್ದಳು, ತಲೆ ನೋವು ಮಾತ್ರೆ ಅಂತ. ಹೌದಾ ಸರಿ ಬಿಡು ಅಂತ ಹೇಳಿ ಅಲ್ಲಿಂದ ಸೀದಾ ಮಲ್ಲಿ ಹತ್ರ ಹೋಗಿ ಕೇಳಿದೆ. ಮಲ್ಲಿ ಯಾಕೆ ನಮ್ಮ ಅಣ್ಣನ ಸಾಯಿಸಿದೆ ಅಂದೆ. ಅದಕ್ಕೆ ಅವಳು ಹೇಳಿದಳು, ನಿಮ್ಮ ಅಣ್ಣನಿಗೆ ನಿಮ್ಮ ಅತ್ತಿಗೆ ಇಂದ ಯಾವುದೇ ಖುಷಿ ಸಿಗಲಿಲ್ಲ, ಹಾಗಾಗಿ ನಿಮ್ಮ ಅಣ್ಣ ನನ್ನ ಬಳಿ ಬಂದು ಆ ಖುಷಿಯನ್ನು ಅನುಭವಿಸಿದ. ನಮ್ಮಿಬ್ಬರ ವಿಷಯ ನಿಮ್ಮ ಅಮ್ಮನಿಗೆ ಗೊತ್ತಾಗಿ ನಿಮ್ಮ ಅಣ್ಣನ ಜೊತೆ ದೊಡ್ಡ ಜಗಳವೇ ಆಡಿದರು. ನಿಮ್ಮ ಅಮ್ಮ ನಮ್ಮ ಆಸ್ತಿಯಲ್ಲಿ 1 ರೂಪಾಯಿ ಕೂಡ ನಿನಗೆ ಕೊಡಲ್ಲ, ನನ್ನ ಸೊಸೆ ಹೆಸರಿಗೆ ಬರೆಯುತ್ತೀನಿ ಅಂದ್ರು. ಅದನ್ನು ಕೇಳಿ ನಿಮ್ಮ ಅಣ್ಣ ತುಂಬಾ ಬೇಜಾರಲ್ಲಿ ಇದ್ದ. ಒಂದು ದಿನ ನಿಮ್ಮ ಅಮ್ಮ ಮುಂದಿನ ತಿಂಗಳು ಆಸ್ತಿ ವಿಚಾರವಾಗಿ ವಕೀಲರು ಬರುತ್ತಾರೆ, ಆ ದಿನ ಎಲ್ಲರೂ ಮನೆಯಲ್ಲೇ ಇರಬೇಕು ಅಂದರು. ಅದನ್ನು ಕೇಳಿದ ನಿಮ್ಮ ಅಣ್ಣನಿಗೆ ಹುಚ್ಚು ಹಿಡಿದಂತಾಯಿತು. ಅವನು ಒಂದು ಉಪಾಯ ಮಾಡಿ ಈಗ ಹಿಡ್ಕೊಂಡು ಬಂದಿದೆಯಲ್ಲ, ಇದೇ ಮಾತ್ರೆ ನಾ ದಿನ ಅವರಿಗೆ ಕೊಟ್ಟು 1 ವಾರದಲ್ಲೇ ಅವರ ಕಥೆಯನ್ನು ಮುಗಿಸಿದ. ಇದನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಅಷ್ಟರಲ್ಲಿ ಅವರು ಮಾಡಿದ ತಪ್ಪಿಗೆ ನಾನು ಗರ್ಭವತಿ ಕೂಡ ಆಗಿದೆ. ಆದರೆ ಅವರಿಗೆ ನನ್ನಿಂದ ಬರೀ ಖುಷಿ ಬೇಕಿತ್ತೆ ಹೊರತು ಮಗು ಅಲ್ಲ. ಅದನ್ನು ಕೂಡ ಅವರು ಇದೇ ಮಾತ್ರೆಯಿಂದ ಮುಗಿಸಿದರು. ಆಗ ನನಗೆ ಆದ ದುಃಖ ನನಗೆ ಮಾತ್ರ ಗೊತ್ತು. ಹಾಗಾಗಿ ನನಗೆ ನಿಮ್ಮ ಅಣ್ಣನ ಮೇಲೆ ದ್ವೇಷ ಬೆಳೆಯಿತು. ಅವರಿಗೆ ದಿನ ಊಟದೊಂದಿಗೆ ನಾನೇ ಆ ಮಾತ್ರೆಯನ್ನು ಬೆರೆಸಿ ಅವರ ಕಥೆಯನ್ನು ಮುಗಿಸಿದೆ. ಅಷ್ಟರಲ್ಲಿ ನಮ್ಮ ಅಪ್ಪ ಎಲ್ಲವನ್ನೂ ಕೇಳಿಸಿಕೊಂಡು ಪೊಲೀಸರಿಗೆ ಕರೆ ಮಾಡಿದರು. ನಂತರ ಪೊಲೀಸರು ಬಂದು ಮಲ್ಲಿ ಅನ್ನು ಅರೆಸ್ಟ್ ಮಾಡಿ ಕರೆದೊಯ್ದರು. ಸ್ನೇಹಿತರೆ, ಮಲ್ಲಿ ಮಾಡಿದ್ದು ಸರಿನಾ ತಪ್ಪಾ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಹೇಳೋದು, ನಮ್ಮ ಹತ್ತಿರ ಇರೋದ್ರಲ್ಲಿ ನಾವು ಖುಷಿ ಪಡಬೇಕು, ಅದನ್ನ ಬಿಟ್ಟು ಬೇಡದೆ ಇರೋದಕ್ಕೆ ಕೈ ಹಾಕಿದರೆ ಅಪಾಯ ಕಟ್ಟಿಟ್ಟ ಬುಟ್ಟಿ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಇಷ್ಟ ಆಗಿದ್ರೆ ನಮ್ಮ ಈ ಚಾನೆಲ್ ಅನ್ನು ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಲ್ಲ.